ಇಲ್ಲ ಕಣಮ್ಮ, ಒಡೆದಿರೋ ಹಾಲು ಒಡೆದಿರೋ ಮನ್ಸು ಯಾವತ್ತೂ ಒಂದಾಗಲ್ಲ. ಯೋ ಹೋಗಯ್ಯ, ಹೊಡೆದಿರೋ ಹಾಲಿಂದ ಮೊಸರು ಮಾಡ್ಬೋದು. ಹೌದು ಸರ್, ಇವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಇವರಲ್ಲಿ ಇದ್ದಷ್ಟು ನಮಗೆಲ್ಲ ತೊಂದರೆ. ಇಲ್ಲ ಅವ್ರನ್ನ ಪೊಲೀಸವ್ರಿಗೆ ಒಪ್ಪಿಸ್ಬಿಡೋಣ ಅಥವಾ ಈ ಮದುವೆಯಿಂದ ಕಳಿಸ್ಬಿಡೋಣ. ಸುಮ್ಮನೆ ಅವ್ರಿದ್ದಷ್ಟು ಇಲ್ಲಿ ತೊಂದರೆ ಆಗ್ತಿದೆ. ಸುಮತಿ ಅಕ್ಕ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ನೀವೇನಾದ್ರೂ ಮಾತಾಡಿ. ಬೇಡ ಅಂದ್ರೆ ನಾವು ಹೊರಟೋಗ್ತೀವಿ. ಏನೋ ನೀವಾಗ ನೀವು ಮದುವೆ ಕರೆದ್ರಿ ಅಂತ ನಾವೆಲ್ಲ ಬಂದ್ವಿ. ಅರ್ಚನನ್ನ ನಮ್ಮ ಮನೆ ಮಗಳು ಅಂತ ತಿಳ್ಕೊಂಡಿದೀವಿ. ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕಂತ ಆಸೆಯಿಂದ ಬಂದಿದ್ದೀವಿ. ಬೇಡ ಅಂದ್ರೆ ಹೇಳಿ, ನಾವು ಹೊರಟೋಗ್ತೀವಿ. ನಾನೇನ್ರಿ ಹೇಳಿ? ನಾನು ಹೇಳೋದಿಷ್ಟೇ, ಒಳ್ಳೆ ಮನ್ಸಿನಲ್ಲಿ ಒಳ್ಳೇದನ್ನ ಬಯಸೋದಿದ್ರೆ ಇಲ್ಲಿರ್ಲಿ. ಇಲ್ಲ ಅಂದ್ರೆ ಏನೇ ಆಗ್ಲಿ ಮಾತು ಮಾತಂಗೆ ಇರ್ಬೇಕು ಕಣಪ್ಪ. ಚಾಕು ಚುಚ್ಚೋ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಅವನಿದನಲ್ಲ, ಅವನು ಯಾವಾಗ್ಲೂ ಹಂಗೇನೆ. ಆ ಸಮಯದಲ್ಲಿ ನಾನೇನಾದ್ರೂ ಇರ್ಬೇಕಾಗಿತ್ತು, ಅವನ್ಗೆ ಒಂದ್ ಗತಿ ಕಾಣಿಸ್ಬಿಡ್ತಾ ಇದ್ದೆ ನಾನು. ನಮ್ಮ ಅಣ್ಣನ ಮೇಲೆ ಕೈ ಮಾಡ್ಬೇಕಾದ್ರೆ, ಚಾಕು ಚುಚ್ಚಬೇಕಾದ್ರೆ ನಾನು ಇರ್ಬೇಕಿತ್ತು. ಅದ್ರ ಕಥೆನೇ ಬೇರೆ ಇರೋದು. ಇನ್ನೇನು ಅಮ್ಮವರು ಎಲ್ಲ ಸೂಕ್ಷ್ಮವಾಗಿ ಹೇಳಿದ್ರಲ್ಲ, ಗೊತ್ತಾಯ್ತಲ್ಲ. ಅರ್ಥ ಆಗಿದ್ರೆ ಹೋಗ್ಬೇಕಾಗಿತ್ತು ಅಷ್ಟೇ. ವೀರಣ್ಣ, ಯಾರೇನ್ ಬೇಕಾದ್ರೂ ಹೇಳಿ, ನೀವ್ ಹೇಳಿ, ನಾವಿರ್ಬೇಕಾ ಬೇಡವಾ? ನಾನ್ ಬಂದಿದ್ದೇನಪ್ಪ ನಿನ್ ಮನೆಗೆ ಇನ್ವಿಟೇಷನ್ ಕೊಡು ಅಂತ. ನನ್ ಮನೆಗೆ ಇನ್ವಿಟೇಷನ್ ಕಳ್ಸ್ಕೊಟ್ಟಿದ್ ಯಾರಪ್ಪ? ಓಹೋ, ಬೇಕು ಅಂತ ನೀನ್ ನಮ್ಮನ್ನೆಲ್ಲ ಕರ್ದಿಲ್ಲ ಅವಮಾನ ಮಾಡ್ತಾ ಇದ್ದೀಯಾ? ಹಳೆದೆಲ್ಲ ಮನ್ಸಲ್ಲಿಕೊಂಡು ಊರವ್ರ ಮುಂದೆ ನಮ್ಮನ್ನೆಲ್ಲ ತಲೆ ತೆಗಿಸ್ತಾ ಇದೀಯಾ? ಹೇ, ಸಾಕ್ ನಿಲ್ಸ್ರಿ. ನಿಮ್ ಊರಿನ ಕತೆ ನಮ್ಗೆ ಏನ್ ಗೊತ್ತು? ಯಾವ ಜಗಳನೂ ಇಲ್ತನ್ ಮಾಡ್ತಾ ಇದ್ದೀರಾ ಸರ್? ನೀವೇನ್ ಹೇಳ್ತೀರೋ ಹೇಳಿ. ಸುಶಾಂತ್ ಅವರೇ, ಅದು ನಡೆದೋಗಿರೋ ಘಟನೆ ಮತ್ತೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಯಾರು ತೀರ್ಮಾನ ತಗೊಳ್ಳೋದು ಬೇಡ. ನೀವು ಕರೆದ್ರಿ ಅಂತ ನಾವು ಮದ್ವೆಗ್ ಬಂದ್ವಿ. ಈ ಮದ್ವೆಗ್ ಬಂದಿದ್ ತಪ್ಪಿಗೆ ಈ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಛೇ ಏ ಮಮತಾ, ಏನೇ ಮುಖ ನೋಡ್ತಾ ಇದೀಯಾ? ಬಾರೆ, ಏಯ್ ಬಾರ ಇಲ್ಲಿ. ಕರ್ಮ, ಇಂಥ ಮದ್ವೆ ಕರ್ಕೊಂಡ್ ಬರ್ತೀಯಲ್ಲ, ನಡಿಯ. ನನಗ್ ಬುದ್ಧಿ ಇಲ್ಲ, ನಿಮ್ ಮಾತ್ ಕೇಳ್ಕೊಂಡು ನಾನು ಬಂದಲ್ಲ. ವೀರಣ್ಣ ಅವ್ರೆ, ಮನಸ್ಸಿಗೆ ಏನು ಹಚ್ಕೋಬೇಡಿ. ಇವರೆಲ್ಲ ಹೂವಿನ ತೋಟದಲ್ಲಿ ಮುಳ್ಳುಗಳಿದ್ದ ಹಾಗೆ. ನಮ್ಗೆ ಹೂ ಬೇಕು ಅಂದ್ರೆ ಮುಳ್ಳುಗಳನ್ನ ಕಿತ್ತು ಬಿಸಾಕಿ ಹೂ ಬಳಸ್ಕೋಬೇಕಷ್ಟೇ. ನಡೀರಿ, ಹೋಗೋಣ, ನಡೀರಿ. ಆ ಮಂತ್ರ ನನಗೆ ಬೇರೆ ಬೇರೆ ರೀತಿ ಟಾರ್ಚರ್ ಮಾಡ್ತಾನೆ ಇದ್ದಾಳೆ. ನಮ್ಮಿಬ್ರಿಗೂ ಗ್ರೂಮಿಂಗ್ ನಡಿಬೇಕಾದ್ರೆ ಫೋಟೋಶೂಟ್ ಆಗ್ತಿತ್ತಲ್ಲ, ನನಗೆ ಮೆಸೇಜ್ ಕಳಿಸ್ತಾನೆ ಇದ್ದಾಳೆ. ಕೆಲವರು ಇರ್ತಾರೆ, ಮದುವೆ ಮನೆಯಲ್ಲಿ ತಿಂದು ಉಂಡು ಜಗಳ ಮಾಡಕ್ಕೆ ಅಂತಾನೆ ಬರ್ತಾರೆ. ಅಂತವ್ರು ನಡೆದಿದ್ದಕ್ಕೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ಕೊತೀನಿ. ಅಯ್ಯೋ ವೀರಣ್ಣವ್ರೆ, ನೋಡಪ್ಪ, ನೀವು ಮಾತಾಡಿದ್ದು ಇಷ್ಟ ಆಗದೆ ನಾನು ನಿಮ್ಮಲ್ಲಿ ಕೈ ಮಾಡಿಬಿಟ್ಟೆ ಅಷ್ಟೇ. ಇದು ನಿಲ್ಗೆ ಬಿಟ್ಬಿಡೋಣ. ಯಾಕೆಂದ್ರೆ ಇದು ದೊಡ್ಡ ಮನೆ ವೀರಣ್ಣವ್ರ ಮನೆ ಮದುವೆ, ನಮ್ಮ ಶಾಂತಿ ನಿವಾಸದ ಮದುವೆ. ಅಮ್ಮ ಅಚ್ಚು,